ಎಲ್ಲಾನು ವ್ಯಾಪಾರ ಇಡ್ರಿ ರೊಕ್ಕ ಕಾಸಿಟ್ಟ ಕೀರ್ತಿನು ಕೆಜಿ ಲೆಕ್ಕ ಹಳೆ ತಕ್ಕಡಿ ಮುಳ್ಳು ಜಿಂದಗಿ ಆಗೋಯ್ತು ಮರ್ಯಾದೆ ಸಸ್ತಾ ಮಾಲು. ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಬರೋಬ್ಬರಿ 2 ಕೋಟಿಗೆ ನಿರ್ದೇಶಕರ ಹುದ್ದೆ ಮಾರಾಟ. ಹೌದು, ಉತ್ತರ ಕರ್ನಾಟಕ ಸಂಜೀವಿನಿ ಎಂದ ಹೆಸರುವಾಸಿಯಾಗಿರುವ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ನಿರ್ದೇಶಕರ ಹುದ್ದೆ ಬರೋಬ್ಬರಿ 2 ಕೋಟಿಗೆ ಮಾರಾಟವಾಗಿದೆ. ಇಲ್ಲಿ ಗಂಭೀರವಾಗಿ ಚಿಂತಿಸಬೇಕಾದ ವಿಚಾರವೇ ಹೌದು. ನಿರ್ದೇಶಕರು ಹುದ್ದೆಗೆ 2 ಕೋಟಿ ರೂಪಾಯಿ ಕೊಟ್ಟು ಬರ್ತಾರೆ ಅಂದ್ರೆ ಇಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ಎಂಬುದನ್ನ ನೀವೇ ಯೋಚಿಸಿ. ಇದಕ್ಕೆ ಸಾಕ್ಷಿ ಎಂಬಂತೆ ಒಂದು ಆಡಿಯೋ ಇದೆ, ಕೇಳಿ. ಫೋನ್ ಮಾಡಿದ್ರಿ? ಅದ ನೀನ್ ಹಚ್ಚಿದ್ರಲ್ಲ, ಫೋನ್ ಹಚ್ಚಿದ್ರ, ನನಗೆ ಹಚ್ಚಿದ್ದೆ ವಾಪಸ್. ಪ್ರೆಸ್ ಆತೇನ ನಿನ್ನೆ ಮುಸ್ರ ಮಾಡಿದ್ರಲ್ಲ, ಅದಕ್ಕೆ ಹಚ್ಚಿದ್ನಿ. ಮತ್ತೀಗ ನೀನ್ ಹಚ್ಚಿದ್ದೆ? ಅದ್ರಿ ನಿನ್ನೆ ಹಚ್ಚಿದ್ದೆ. ಆತರ ಈಗ ಏನ್ ಮಾಡೋದು ಸರ್? ಹೆಂಗ್ ಮಾಡೋದು ಈಗ? ಅದೇ ಇನ್ನು 2 ಅದಾವು, ಅಪ್ಲೈ ಮಾಡಂತ ಹೇಳ್ರಿ. ಅದ್ರ ಹೆಂಗ್ರ ಇದನ್ನ ಮಾಡ್ಕೊಡ್ತೈತಿ. ಈಗ ಏನಿಲ್ರಿ, ಅದು ಆನ್ಲೈನ್ ನಲ್ಲಿ ಅಪ್ಲೋಡ್ ಆಗಿಲ್ಲ ಅಂತದು ಪೇಪರ್ಸ್, ಹಂಗ ಇದು ಆಗೋದಿಲ್ಲ ಅಂತೆ. ಅದಿನ್ನ 2 ಟೆಂಡರ್ ಉಳ್ದಾವ್, ಅದು 2ಕ್ಕೆ ಅಪ್ಲೈ ಮಾಡಕ್ ಹೇಳ್ರಿ, ಮಾಡ್ತಾನಂತೆ. ಅಲ್ರಿ ಮೇಡಮ್, ಈಗ ನೋಡ್ರಿ ನಾವು ಡೇಟ್ ಟೈಮ್ ಆಗಿದೆ ಅಂತೆ. ಇಲ್ಲ, ಒಂದ್ ಸ್ವಲ್ಪ ಸರ್ದು ವಿಚಾರ ಮಾಡ್ರಿ, ಸರ್ಗೆ ಪ್ರಾಬ್ಲಮ್ ಆಗುತ್ತೆ ಹಂಗಾದ್ರೆ. ಅಲ್ರಿ ಮೇಡಮ್, ಎಲ್ಲಾ ಕ್ಲಿಯರ್ ಆಗ್ಬೇಕದು. ಹಂಗಲ್ರಿ, ಈಗಿನ 2 ಉಳ್ದಾವು. ಅಲ್ಲ ಈಗ ನಾವು ಕೋನ್ ರೆಡ್ಡಿಗೆ ರೊಕ್ಕ ಕೊಡ್ಬೇಕಾರೆ ಎಲ್ಲ ನಾನು ಹೋಗಿ ರೊಕ್ಕ ಕೊಟ್ಟು ಬಂದೇರಿ, ಅಲ್ಲ ನಾನು ಹೆಲ್ಪ್ ಮಾಡಿದೆ ಅವಾಗ, ಹೌದಿಲ್ರಿ? ಅಲ್ಲ, ಕೋನ್ ರೆಡ್ಡಿ ಅವ್ರಿಗೆ ರೊಕ್ಕ ಕೊಡಕ್ ಹೋಗ್ಬೇಕಾರ ಅದೆಲ್ಲ ಅದು ವಿಷಯ, ಅದೆಲ್ಲ ಬೇಡ. ಅಲ್ರಿ, ಅವಾಗೆಲ್ಲ ನಾ ಬೇಕಾದ್ರಿ ಅವಾಗ. ಅಲ್ಲಲ್ಲ, ಹಂಗಲ್ರಿ, ಅವಾಗ ನಾ ಬೇಕಾಗಿತ್ತು ನಿಮ್ಗೆ, ಅವಾಗ ನಾ ಬೇಕಾಗಿತ್ತು ರೊಕ್ಕ ಕೊಡ್ಬೇಕು, ನಾ ಬೇಕಾಗಿತ್ತ. ಅದು ಏನಾಯ್ತು, ಅದು ಎದ್ರ ಪತ್ರ ಮಾತಾಡೋಣಂತೆ. ಹಂಗಲ್ರಿ ಮೇಡಮ್, ಈಗ ನಾ ಏನು ಕೇಳ್ರಿ, ಹಂಗಲ್ಲ ಅಲ್ರಿ, ಇದು ಕೇಳ್ರಿ, ಇಲ್ಲಿ ಒಂದ್ ಸ್ವಲ್ಪ ಟೆಂಡರ್ ಇಂದ ಏನೈತಿ ಅದು ಅದು ಬೇಡ್ಬಿಟ್ರಿ ಮೇಡಮ್, ಅದು ಬೇಡ ನಮ್ಗೆ. ಈಗ ನೋಡ್ರಿ, ನಾವು ಹೋಗಿ ಕೊಂಡ್ರಿ 20 ಲಕ್ಷ ರೂಪಾಯಿ, ಸಾಯಂಕಾಲ 20 ಲಕ್ಷ ರೂಪಾಯಿ ಕೊಟ್ಟು ಬಂದಿ. ಆಮೇಲೆ ನೀವು ಬೆಳಿಗ್ಗೆ 30 ಲಕ್ಷ ರೂಪಾಯಿ ನಾವು ಬಂದ. ಅಲ್ಲಲ್ಲ, ನಿಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ವಿ, ನಾ ಗುರ್ತಿಲ್ರಿ ನಿಮ್ಗೆ. ಎಷ್ಟೆಲ್ಲ ಹೆಲ್ಪ್ ಮಾಡಿ, ನಾನು ನಿಮ್ಗೆ ಎಷ್ಟು ಹೆಲ್ಪ್ ಮಾಡೀನಿ ಹೇಳ್ರಿ. ಅಲ್ಲ ಮೇಡಮ್, ಈಗ ನಮ್ಮ ಫೋನ್ ಎಬ್ಸೋಂಗಿಲ್ಲ ಅವ್ರು, ನಮ್ಮ ಫೋನ್ ಎಬ್ಸೋಂಗಿಲ್ಲ. ಯಾಕೆ ಎಬ್ಸೋದಿಲ್ಲ? ಎಬ್ಬಿಸ್ತಾರೆ ಅವ್ರ್ಯಾಕೆ. ಈಗ ಬೆಳಿಗ್ಗೆ ನೀವ್ ಅಲ್ಲಿ MIQ ನಲ್ಲಿ ಹೋಗಿ ನೋಡ್ರಿ, ಅಮ್ಮಾರು ಫುಲ್ ಸೀರಿಯಸ್ ಆಗಿ. ಅಲ್ಲ, ನೀವು ಹೋಗ್ರಿ, ನಾನು ಈಗ ಮಧ್ಯಾಹ್ನ ಅಲ್ಲಿಂದಾನೆ ಬಂದಿದ್ದ ನಾನು. ಆಯ್ತು, ನಾ ಮಾತಾಡ್ದವ್ರಿ, ನಾನು ಕೊಂಡ್ರೆಡ್ಡಿ ಕೂಡ ಮಾತಾಡಿ ನಿಮ್ಮ ಮಾತಾಡ್ತೀನಿ ದೊಡ್ಡ. ಏನ್ರಿ? ನಾನು ಕೊಂಡ್ರೆಡ್ಡಿ ಅವ್ರು ಕೂಡ ಮಾತಾಡ್ತೀನಿ ದೊಡ್ಡ ಮೇಡಮ್. ಮಾತಾಡಿ ನಿಮ್ಮ ಫೋನ್ ಮಾತಾಡಿ, ನಿಮ್ಗೆ ಹಚ್ಚಂತ ಫೋನ್. ಹಲೋ ಮೇಡಮ್, ಹೇಳ್ರಿ. ಸರ್ ಮನಿಗ್ ಬರ್ತಾರ, ರಾತ್ರಿ ಬರ್ರಿ, ಮನಿಗ್ ಮಾತಾಡೋಣಂತೆ. ಅಲ್ರಿ ಮೇಡಮ್, ಎಷ್ಟು ಹೆಲ್ಪ್ ಮಾಡಿ ಗುರ್ತ್ರಿ ನಿಮ್ಗೆ? ಅಲ್ರಿ, ನಾನ್ ಗುರ್ತಿದ್ದ ಹೇಳಿ ನನ್ನ ನಿಮ್ಗೆ. ಹಾ ಮೇಡಮ್, ನಾನು 1.5 ತಿಂಗಳ ಹೇಳೋದೇನು ಅವಶ್ಯಕತೆ ಇಲ್ಲ. ಅಲ್ಲ, ಮೇಡಮ್ ಇಲ್ಲಿ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ. ನೀವು ಇನ್ ಟೈಮ್ ನಲ್ಲಿ ಅದ್ರ ಡಾಕ್ಯುಮೆಂಟ್ಸ್ ಹಾಕಿದ್ರೆ ಅಲ್ಲಲ್ಲ, ಅದು ಬೇಡ್ರಿ ಮೇಡಮ್, ಅದು ವಿಷಯ ಮಾತಾಡ್ಬೇಡಿ. ಈಗ ನೋಡ್ರಿ, ಬೆಂಗಳೂರು ನಾನು ಕೇಳ್ರಿ ಸರ್, ಕೇಳ್ರಿ ಹೇಳ್ತಾರೆ, ನಾ ಎಷ್ಟು ಖರ್ಚು ಮಾಡಿ ರೊಕ್ಕ ಕೇಳ್ರಿ. ನಾನು ಮನೆಯವ್ರ ಅಂತ ಹೇಳಿ ನಿಮ್ಗೆ ಎಲ್ಲ ಮಾಡಿದ್ದೀನಿ ನಾನು. ಮನಿಗ್ ಬರ್ರಿ, ನೀವು ಮನಿಗ್ ಬರ್ರಿ. ಇಷ್ಟೆಲ್ಲ ಹೆಲ್ಪ್ ಮಾಡಿ ನಿಮ್ಗೆ, ಮತ್ತೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರೆ ನಮ್ಗೆ ಅನ್ಯಾಯ ಮಾಡತ್ತೀರಿ. ಬರ್ರಿ, ನೀವು ಮನಿಗ್ ಬರ್ರಿ, ಮಾತಾಡೋಣ. ಆಯ್ತು ಮೇಡಮ್, ಆಯ್ತು. ಇಲ್ಲ, ನಾವು ಇವ್ರು KMC ಕಂಬಾರ್ ಅಂತ ಡೈರೆಕ್ಟರ್ ಅದಾರಲ್ಲ. ಈಗ ಡೈರೆಕ್ಟರ್ ಆಗೋಕ್ಕಿಂತ ಮೊದಲ ಅವ್ರು ನನ್ನ ಕಡೆ ಬೇಯಿದ್ರು. ಅವರು ಬಂದಾಗ ಏನಾಯ್ತು, ಹಿಂಗೆ ಮತ್ತೆ ಡೈರೆಕ್ಟರ್ ಪೋಸ್ಟಿನ ಅಪ್ಲಿಕೇಶನ್ ಮಾಡಿರಿ, ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತಂದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಸೀದಾ ಬೆಂಗಳೂರು ಹೋದ್ವಿ. ನಾವು ಬೆಂಗಳೂರು ಹೋಗಿ ನಾವು ಇವ್ರಿಗೆ ಫೋನ್ ರೆಡ್ಡಿ ಇವ್ರಿಗೆ ಭೇಟಿ ಆದ್ವಿ. ಭೇಟಿ ಆದ್ಮೇಲೆ ಆಮೇಲೆ ಅವ್ರು ಏನಂದ್ರು, ಇಲ್ಲ ಸ್ವಲ್ಪ CM ಕೂಡ ಮಾತಾಡಿ ನಿಮ್ಗೆ ಆಮೇಲೆ ಹೇಳ್ತೀವಿ ಅಂತಂದ್ರು. ಆಮೇಲೆ ಆದ್ಮೇಲೆ 2 ವರ್ಷ ಆದ್ಮೇಲೆ ನಮ್ಗೆ ಹೇಳಿದ್ರು, ಇಲ್ಪ ಮತ್ತೆ 3 ಕೋಟಿ ರೂಪಾಯಿ ಕರ್ತೀವಿ ಅಂತಂದ್ರು. ಆಯ್ತು ಸರ್, 3 ಕೋಟಿ ಆದ್ರೂ ಆಗಲಿ, ಮತ್ತೆ ಅವ್ರು ಡೇಟ್ ಮಾಡಿ ಕೊಡ್ಬೇಕು ನೀವು ಅಂತಂದಿನ. ಇಲ್ಲ, ಫಸ್ಟ್ ಮತ್ತೆ ನೀವು 2 ಕೋಟಿ ರೂಪಾಯಿ ಕೊಡ್ಬೇಕು ಅಂತಂದ್ರು. ಆಮೇಲೆ ಒಂದು ವಾರ ಆದ್ಮೇಲೆ ಏನು ಮಾಡಿದ್ವಿ, ಇವು ಕಮಾರ್ ಅವ್ರು ಹೇಳಿದ್ನ, ಮತ್ತೆ ಹಿಂಗೆ 2 ಕೋಟಿ ಕೇಳ್ತಾರ. ಆಯ್ತಾ, ನನ್ನ ಕಡೆಗೆ 1,80,00,000 ರೂಪಾಯಿ ಇತ್ತು ಸರ್. ನೀವು ಕೊಂಡ್ರೆಡ್ಡಿ ಅವ್ರಿಗೆ ಹೋಗಿ ಮುಟ್ಟಿಸ್ಬರ್ರಿ. ಆಮೇಲೆ ನಿಮ್ಮ ಕಡೆ ಏನ್ರಿ ಇದ್ರೆ ಒಂದು 20 ಲಕ್ಷ ರೂಪಾಯಿ ಹಾಕ್ರಿ. ಆಮೇಲೆ ನೀವು ಟೆಂಡರ್ ನಾವು ಊಟದ ಟೆಂಡ್ರು ನಿಮ್ಗೆ ಏನು ಬೇಕು ನಿಮಗೆಲ್ಲ ಹೆಲ್ಪ್ ಮಾಡ್ತಾನೆ ಇಲ್ಲಿ ಇದ್ರಾಗ ಅಂತಂದ್ರು ಅವರು.
ನಾ ಏನ್ ಮಾಡಿದ್ದೆ ಹೋಗಿ ಏನ್ ಮಾಡಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಅವರು ಮಿಸಸ್ ಕಮರ್ಸ್ ಕೂಡಿ ಬಂದು 50 ಲಕ್ಷ ರೂಪಾಯಿ ಕೊಟ್ಟು ಹೋದ್ರು ಅವರು. ಆಮೇಲೆ ಮರಸ್ ನಾನು ಕಮರ್ ಅವ್ರು ಫೋನ್ ಮಾಡಿದ್ರು, ಇಲ್ಲ 100 ಅವ್ರ ನೀವು ಒಂದು 20 ಲಕ್ಷ ರೂಪಾಯಿ ನೀವು ಕೊಟ್ಟು ಸಾಯಂಕಾಲ ಅಂತೇಳಿ. ನಾನು ಸಾಯಂಕಾಲ ಏನ್ ಮಾಡಿದೆ 20 ಲಕ್ಷ ರೂಪಾಯಿ ಅಲ್ಲಿ ಇಲ್ಲಿ ರೆಡಿ ಮಾಡಿ ನಮ್ಮ ಫ್ರೆಂಡ್ಸ್ ಕಡೆ ಅಲ್ಲಿ 20 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ನಾ ಏನ್ ಮಾಡಿದೆ ಸೀದಾ ಕೊಂಡ್ರೆಡ್ಡಿ ಅವ್ರ ಮನೆಗೆ ಹೋದೆ. ಅವತ್ತು ಕೊಂಡ್ರೆಡ್ಡಿ ಅವ್ರ ಮನೆಗೆ ಇರ್ಲಿಲ್ಲ, ಫೋನ್ ಮಾಡಿದ್ರು, ಇಲ್ಲ ಮತ್ತೆ ಮನೆಯಲ್ಲಿ ನಮ್ಮ ಮತ್ತೆ ಮಿಸಸ್ ಮತ್ತು ನನ್ನ ಮಗ ಅದಾರ ಮತ್ತೆ ಅವ್ರ ಕಡೆ ಮುಡಿಸ್ರಿ ಅಂತಂದ್ರು. ನಾ ಅವ್ರ ಮಗಗೆ ಹೋಗಿ 20 ಲಕ್ಷ ರೂಪಾಯಿ ಮುಟ್ಟಿಸಿದೆ. ಆಮೇಲೆ ಏನಾಯ್ತು, 1 ವಾರ ಬಿಟ್ಟ ಮೇಲೆ ಕೊಂಡ್ರೆಡ್ಡಿ ಅವ್ರ ಮಗ ಫೋನ್ ಮಾಡಿದ್ರೆ ಆ ಫೋನ್ ನಂದು ಬ್ಲಾಕ್ ಲಿಸ್ಟ್ ಆಗಿಬಿಟ್ಟಾನ. ಯಾಕೆ ಸರ್ ಹಿಂಗ್ಯಾಕೆ ಮಾಡಿದ್ರಿ ಅಂತ ಕೇಳಿ, ಇಲ್ರಿ ನಮ್ಮ ಅಪ್ಪಾರ ಕೂಡ ಮಾತಾಡ್ರಿ, ಒಂದು ಅನ್ಕೊಂಡು ನೀವು ಮಾತಾಡ್ರಿ ಅಂತಂದ್ರ ಅವ್ರು. ಇಷ್ಟ ಸರ್ ಮತ್ತೇನಿಲ್ಲ. 3 ಕೋಟಿ ಸರ್, ನಾನು ಸಾಕ್ಷಿ ಅದೇನಿ. 3 ಕೋಟಿ ರೂಪಾಯಿ ಡೀಲ್, 2 ಕೋಟಿ ರೂಪಾಯಿ ಸದ್ಯಕ್ಕೆ ನಾವು ಕೊಂಡ್ರೆಡ್ಡಿ ಮುಡ್ಸೇವಿ. ಈಗ ಮುಡ್ಸೇವ. ನೀವು 20 ಲಕ್ಷ ಹಾಕಿರಿ, ನಾ 20 ಲಕ್ಷ ರೂಪಾಯಿ ಕೊಟ್ಟೀನಿ. ಈಗ 20 ಲಕ್ಷ ನೀವು ವಾಪಸ್ ಬೇಕನ್ನತ್ತೀರ ಅಥವಾ ಏನ್? ಮತ್ತೆ 20 ಲಕ್ಷ ರೂಪಾಯಿ ಮತ್ತೆ ನಮ್ ಕೆಲಸ ಮಾಡ್ಲಿಲ್ಲ ಅವ್ರು, ಮತ್ತೆ 20 ಲಕ್ಷ ರೂಪಾಯಿ ಮತ್ತೆ ನಾನು ಕಾಂಗ್ರೆಸ್ ಲೀಡರ್ ಸರ್, ನನಗೆ ಮೋಸ ಮಾಡ್ಯಾರ ಅವ್ರು, ನಮ್ಮ ಕಾಂಗ್ರೆಸ್ನವ್ರಾಗಿ ನಮಗ ಮೋಸ ಮಾಡ್ಯಾರ. ಮತ್ತೆ ಅಮಾಯಕ ಜನರದ್ದು ಹೆಂಗ ದಾಖಲಾತಿ ಅಂದ್ರೆ ಏನ್ ಸರ್, ನೋಡಿ ಸರ್, ನಾವು ಅನ್ಕರ ಮಾನವೀಯತೆ ದೃಷ್ಟಿಯಿಂದ ನಾವು ಇದು ಮಾಡಿದ್ವಿ. ಅವರು ನಾನು ಅವ್ರ ಕಡೆ ದಾಖಲೆ ಅಂತ ನನ್ಗೆ ವಿಡಿಯೋ ಅಂತ ದಾಖಲೆ ಇಲ್ಲ ಸರ್. ನಂದು ಏನೈತಿ ಅವ್ರ ಕೂಡ ಮಾತಾಡಿದ ವಿಡಿಯೋ ಅದಾವ ಸರ್ ಅಷ್ಟೇ. ರೊಕ್ಕ ಕೊಟ್ಟಿದ್ದಿಲ್ಲ ಸರ್, ಅವ್ರ ಕೂಡ ಮಾತಾಡಿದ ವಿಡಿಯೋ ಅದಾವ ಸರ್. ಕೊಂಡ್ರೆಡ್ಡಿ ಅವ್ರು ಕೂಡ ಮಾತಾಡಿದಾತು, ಆಮೇಲೆ ಕಮ್ಮರ್ ಅವ್ರ ಮಿಸ್ಸಸ್ ಅವ್ರು ಕೂಡ ಆತು, ಆಮೇಲೆ ಕಮ್ಮರ್ ಅವ್ರು ಕೂಡ ಮಾತಾಡಿದಾತು, ಎಲ್ಲ ನನ್ನ ಕಡೆ ಅಡಿಯೋ ಅದಾವ ಅಷ್ಟಲ್ಲ ಸರ್, ವಿಡಿಯೋ ಅಂಕರ್ ಇಲ್ಲ. ಬೇಕಾದ್ರೆ ಅದು ಹಂಗೇನ್ರ ಆತಂದ್ರೆ ಅವ್ರ CBI ತನಿಖೆ ಆಗ್ಲಿ ಸರ್. ಅವ್ರು ಮಾತಾಡಿದ್ದೆ ಅದು ವಿಡಿಯೋದಾಗ ಏನ್ರ ನಂದು ಅಲ್ಲ ಅಂತಂದ್ರ ಬೇಕಾದ್ರೆ ಅದು ಹೈದರಾಬಾದ್ ಇದಕ್ಕೆ ಹೋಲ್ ಸರ್, ಅದಕ್ಕೆ ಹೋಲ್ ಸರ್, ಹೋಲಿ ಚೆಕ್ ಮಾಡ್ಲಿ. ಹೌದೌದು ಸರ್, ನಾ ಮುಟ್ತೀನಿ ಸರ್. ನಾ ಯಾವ ದೇವರ ಮುಟ್ಟಿದ್ರೆ ಮುಟ್ತೀನಿ ಸರ್. ನಾ ಇವತ್ತು ಧರ್ಮಸ್ಥಳ, ನಾನು ಇವತ್ತು ಒಂದು ಮುಸಲ್ಮಾನ ಹೇಳ್ತೀನಿ, ನನಗೆ ಧರ್ಮಸ್ಥಳದ ದೇವ್ರ ಭಾಳ ನಂಬಿಕೆ ಐತೆ ನನಗೆ. ಬೇಕಾದ್ರೆ ಅಲ್ಲಿ ಬಂದು ಅವ್ರ ಫ್ಯಾಮಿಲಿ ಒಳಗ ಕೊಂಡ್ರೆಡ್ಡಿ ಮಿಸ್ಸಸ್ ಆಗ್ಲಿ, ಅವ್ರ ಮಗ ಆಗ್ಲಿ, ಎಲ್ಲರೂ ಬಂದು ಬೇಕಾದ್ರೆ ಹಾನಿ ಮಾಡ್ಲಿ, ಅಲ್ಲಿ ನಾನು ಬಂದು ಹಾನಿ ಮಾಡ್ತೀನಿ, ಅವರು ಬಂದು ಹಾನಿ ಮಾಡ್ಲಿ. ಸೇಮ್ ಆಗಿ ಸೇಮ್ ಅವರು ತರಬೇಕು, DCM ಅವರು ತರ್ಬೋದು, ನಮ್ಮ ಸಲೀಂ ಅಹಮದ್ ಸಾಹೇಬ್ರು ನಾವು ತರ್ಬೋದು. ಯಾಕಂದ್ರೆ ನಮ್ಮ ಪಾರ್ಟಿ ಮರ್ಯಾದೆ ಹೋಗತ್ತಂತ ಹೇಳಿ ನಾ ಇಷ್ಟು ವರ್ಷ ನಾ ಸುಮ್ಮನೆ ಸರ್. ಮತ್ತೇನ ನನಗೆ ಮತ್ತೆ ಗಾಡಿ ಹತ್ತು ಸರ್, ಹಿಂದ್ ಸರ್ಸದ್ ನನ್ ಗಾಡಿ ಹತ್ತ, ಮತ್ತೆ ಗಾಡಿ ಹತ್ತಿದ್ಮೇಲೆ ಏನ್ ಮಾಡಕ್ ಬೋಲ ಸರ್. ನಂದು ಆರ್ಥಿಕ ಪರಿಸ್ಥಿತಿ ಐತೆ ಸದ್ಯ ಈಗ. ಮತ್ತೆ ಈ ಟೈಪ್ ನನಗೆ MLA ಅವ್ರು ನನಗೆ ಈ ಟೈಪ್ ಮೋಸ ಮಾಡ್ಯಾರ ಅಂದ್ಮೇಲೆ ಮತ್ತೆ ಏನ್ ಮಾಡಕ್ ಬರಲ್ಲ ಸರ್. ಈಗ ಸೇಮ್ ಆಗಿ ಸೇಮ್ ಅವರು ತರ್ಬೇಕು, DCM ಅವರು ತರ್ಬೋದು, ನಮ್ಮ ಸಲೀಂ ಅಹಮದ್ ಸಾಹೇಬ್ರು ನಾವು ತರ್ಬೋದು. ಯಾಕಂದ್ರೆ ನಮ್ಮ ಪಾರ್ಟಿ ಮರ್ಯಾದೆ ಹೋಗತ್ತಂತ ಹೇಳಿ ನಾ ಇಷ್ಟು ವರ್ಷ ನಾ ಸುಮ್ಮನೆ ಸರ್. ಮತ್ತೇನ ನನಗೆ ಮತ್ತೆ ಗಾಡಿ ಹತ್ತು ಸರ್, ಹಿಂದ್ ಸರ್ಸದ್ ನನ್ ಗಾಡಿ ಹತ್ತ, ಮತ್ತೆ ಗಾಡಿ ಹತ್ತಿದ್ಮೇಲೆ ಏನ್ ಮಾಡಕ್ ಬೋಲ ಸರ್. ನಂದು ಆರ್ಥಿಕ ಪರಿಸ್ಥಿತಿ ಐತೆ ಸದ್ಯ ಈಗ. ಮತ್ತೆ ಈ ಟೈಪ್ ನನಗೆ MLA ಅವ್ರು ನನಗೆ ಈ ಟೈಪ್ ಮೋಸ ಮಾಡ್ಯಾರ ಅಂದ್ಮೇಲೆ ಮತ್ತೆ ಏನ್ ಮಾಡಕ್ ಬರಲ್ಲ ಸರ್. ಈಗ ಸೇಮ್ ಆಗಿ ಸೇಮ್ ಅವರು ತರ್ಬೇಕು, DCM ಅವರು ತರ್ಬೋದು, ನಮ್ಮ ಸಲೀಂ ಅಹಮದ್ ಸಾಹೇಬ್ರು ನಾವು ತರ್ಬೋದು. ಯಾಕಂದ್ರೆ ನಮ್ಮ ಪಾರ್ಟಿ ಮರ್ಯಾದೆ ಹೋಗತ್ತಂತ ಹೇಳಿ ನಾ ಇಷ್ಟು ವರ್ಷ ನಾ ಸುಮ್ಮನೆ ಸರ್. ಮತ್ತೇನ ನನಗೆ ಮತ್ತೆ ಗಾಡಿ ಹತ್ತು ಸರ್, ಹಿಂದ್ ಸರ್ಸದ್. ಸುಪ್ರೀಂ ಟಿವಿ ಹುಬ್ಬಳ್ಳಿ ನೋಡ್ತಾ ಇರಿ, ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.